ಸಿನಿಮಾ ಈಗ ಹಪ್ತಾ ವಸೂಲಿ ಟೈಪ್ ಆಗಿರ್ಬೋದು ಅಥವಾ ಏನಾದರೂ ಮರಳು ಏನಾದರೂ ಅಥವಾ ಸುಪಾರಿ ಏನೇನು ಆ್ಯಕ್ಟಿವಿಟೀಸ್ ಕಂಟಿನ್ಯೂ ಮಾಡ್ಬೋದು? ಇಲ್ಲ, ನನಗೆ ಗೊತ್ತಿರೋ ಪ್ರಕಾರ ಅಷ್ಟೇ. ಆಗ ನನಗೆ ಮುಂದೆ ನಂತರ ದಿನಗಳಲ್ಲಿ ಇವತ್ತು ಏನೋ ಹಾಗೆ ಕೇಳಿ ಬರ್ತಿತ್ತು. ಈ ಕೇಳಿ ಬರ್ತಕ್ಕಂಥ ವಿಚಾರಗಳಲ್ಲಿ ಎಷ್ಟು ನಿಜ ಸತ್ಯ ಸುಳ್ಳು ಗೊತ್ತಿರಲ್ಲ. ಆದರೆ ಈತ ಒಂದು ಎಕ್ಸ್ಟ್ರಾಷನಲ್ಲೂ ಇದ್ದ, ಏನು ಸುಪಾರಿ ತೊಗೊಂಡು ಒಂದು ಸ್ವಲ್ಪ ಇದು ಮಾಡೋದ್ರ ಬಗ್ಗೆ ಆಗಾಗ ಕೇಳಿ ಬರ್ತಾ ಇತ್ತು ಇದನ್ನು. ನಂತರ ಅದೇ ಪ್ರಕಾರ ಏನು ಈ ಮೊದಲು ಸಹ ಚಂದಪ್ಪ ಹರಿಜನ್ ಏನು ಮಾಡ್ಕೊಂಡು ಹೋಗ್ತಿದ್ದ, ಸ್ವಲ್ಪ ಸುಪಾರಿಗಳು ಏನು ತೊಗೊಂಡು ಇದು ಮಾಡ್ತಿತ್ತು. ಹಂಗೆ ಇವನು ಸಹ ಮುಂದುವರಿಸಿದ್ದ ಅದನ್ನು, ಈತನೂ ಸಹ ಮುಂದುವರಿಸಿದ್ದ. ನಂತರ ಚಂದಪ್ಪನ ನಂತರ ಯಾರೂ ಅಷ್ಟೊಂದು ಇದರಲ್ಲಿ ಈ ಒಂದು ಭೀಮಾ ತೀರದ ಒಂದು ಏನು ನಾವು ಇದನ್ನು ಹೇಳ್ತೇವೆ ಇನ್ಸಿಡೆಂಟ್ಸ್ಗಳು ಘಟನೆಗಳ ಬಗ್ಗೆ ನಾವು ಹೇಳ್ತೇವೆ, ಅದರಲ್ಲೊಂದು ಸ್ವಲ್ಪ ಹೆಚ್ಚು ಮುಂಚೂಣಿಯಲ್ಲಿ ಭಾಗಪ್ಪ ಇದ್ದ. ಅಲ್ಲಿ ಬೇರೆ ಬೇರೆಯವರೆಲ್ಲ ಹೊಡೆದಾಟ ಮರ್ಡ್ರ್ ಈ ಥರದೆಲ್ಲ ಏನು ಆಗ್ತಾಯಿತ್ತು ಸೊ ಭೀಮಾ ತೀರದಲ್ಲಿ, ಅಂಥ ಇದರಲ್ಲಿ ಈತ ಅವರೆಲ್ಲರಿಗಿಂತ ಹೆಚ್ಚು ಮುಂಚೂಣಿಯಲ್ಲಿ ಇದ್ದ. ಈತನ ಹೆಸರು ಮುಂಚೂಣಿ ಇತ್ತು. ಇವನ ಬಗ್ಗೆ ಒಂದು ಅಲ್ಲಿ ಭಯದ ವಾತಾವರಣವೂ ಸಹ ಆ ಸಂದರ್ಭದಲ್ಲಿ ಇತ್ತು ಅಂತ. ಹಾಂ, ಮತ್ತು ಗುರು ಹಂಗಿದ್ದಂದಮೇಲೆ ಗುರುನ ಜೊತೆಗೆ ಅಂತ ಓಡಾಡ್ಕೊಂಡಿದ್ದಾಗ ಶಿಷ್ಯ ಇದ್ದ, ಭಾಳ ವಿಶ್ವಾಸಿಕ ಶಿಷ್ಯ ಇದ್ದ ಅಂತ ಆ ಸಂದರ್ಭದಲ್ಲಿ ನಾವು ಕೇಳ್ತಿದ್ವಿ. ನಾವು ನಂತರ ಹೇಳಿದ್ವಿ, ನಾವು ಭಾಗಪ್ಪ ಭಾಳ ಚಂದಪ್ಪನ ಜೊತೆಗೆ ಭಾಳ ವಿಶ್ವಾಸಿಕನಾಗಿದ್ದ, ಈತನ ಭಾಳ ವಿಶ್ವಾಸ ಮಾಡ್ತಿದ್ದ ಅಂತ ಅನ್ನೋದನ್ನು ಆ ಸಂದರ್ಭದಲ್ಲಿ ನಾವು ಕೇಳ್ತಿದ್ವಿ ನಾವು ಅದನ್ನು ಅಂತ. ಸೊ ಅವನ ಜೊತೆಗೆಲ್ಲ ಚಂದಪ್ಪನ ಯಾರನ್ನ ಹಿಡೀಲಿಕ್ಕೆ ಹೋದಾಗ ನಾವು ಮೊದಲನೇ ಬಾರಿಗೆ ಈತನೇನು ರಾಜೇಶ್ವರದಲ್ಲಿ ನಾವು ನೋಡಿದಾಗ ರಾಜೇಶ್ವರ ಅನ್ನೋದು ಒಂದು ಊರು, ಅದು ಅಲ್ಲಿ ಹೊರಗಡೆ ಒಂದು ಮಠ ಇದೆ. ಆ ಮಠದ ಸ್ವಾಮಿನ ಭೇಟಿಯಾಗ್ಲಿಕ್ಕೆ ಬರ್ತಿದ್ರು ಇವರೆಲ್ಲರೂ. ಆತನ ಜೊತೆಗೆ ಇವ್ರದ್ದು ಚಂದಪ್ಪಂದು ಭಾಳ ಒಳ್ಳೆ ಒಡನಾಟ. ಸೊ ಹೀಗಾಗಿ ಆ ಸ್ವಾಮಿನ ಭೇಟಿಯಾಗಲಿಕ್ಕೆ ಆ ಮಠಕ್ಕೆ ಬರ್ತಿದ್ದ ರಾಜೇಶ್ವರಕ್ಕೆ. ಸೊ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ನಮಗೂ ಮಾಹಿತಿಯನ್ನು ಆಧರಿಸಿ ನಾವು ಹೋಗಿದ್ವಿ. ಹೋದಾಗ ಚಂದಪ್ಪನ ನಾವು ಆಲ್ಮೋಸ್ಟ್ ಹಿಡ್ದಂಗೆ ಆಗಿತ್ತದು. ಬಟ್ ನಮಗದು ಒಳಗೆ ಮಠದಲ್ಲಿ ಜನ ಭಾಳ ಇದ್ದಿದ್ದರಿಂದ ನಾವು ಅದನ್ನು ರಿಸ್ಕ್ ತೊಗೊಳಕ್ಕೆ ಹೋಗಲಿಲ್ಲ, ಜನಕ್ಕೆ ಹೆಚ್ಚು ಕಡಿಮೆ ಏನಾರು ಆಗ್ಬೋದು ಅಂತಕ್ಕಂಥ ಒಂದು ಇದರಲ್ಲಿ. ಆ ಸಂದರ್ಭದಲ್ಲಿ ಭಾಗಪ್ಪನೂ ಸಹ ಚಂದಪ್ಪನ ಜೊತೆಗೆ ಇದ್ದ ಅಲ್ಲಿ. ನಾವು ಫಸ್ಟ್ ಟೈಮ್ ನೋಡಿದ್ದು ಅದನ್ನು. ಅವಾಗ ನಾವು ಯಾರ್ಯಾರಿದ್ರು ಅಂತ ಅಂದ್ಕೊಂಡೆಲ್ಲ ನಾವು ನಂತರ ಅದನ್ನೆಲ್ಲ ಇದು ಮಾಡಿದ ತಕ್ಷಣ ಇದು ಘಟನೆ ರಾಜೇಶ್ವರದ ಘಟನೆ ಆದ ಒಂದು 8-10 ದಿವಸದಲ್ಲಿ ನಾವು ದೋತ್ರಿನಲ್ಲಿ ನಮ್ಮ ಮತ್ತು ಚಂದಪ್ಪನ ನಾವು ಅರೆಸ್ಟ್ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರ ನಡುವೆ ಚಕಮಕಿ ಆಗಿರ್ತೈತೆ. ಅವಾಗ ಓಡೋಗಿರ್ತಾನಂತೆ.